ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅಂತ್ಯಕ್ರಿಯೆ ನಡೀತಾ ಇದೆ. ಅಂತಿಮ ಯಾತ್ರೆ ನಡೀತಾ ಇರುವಂತಹ ದೃಶ್ಯಗಳಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಂತ್ಯಕ್ರಿಯೆ ನಡೆಯುತ್ತೆ. ಅಂತಿಮ ಯಾತ್ರೆ ಸಾಗ್ತಾ ಇರುವಂತಹ ದೃಶ್ಯವನ್ನ ನೋಡ್ತಾ ಇದ್ದೀವಿ. ಯಮುನೆಯ ನಿಗಮ್ ಬೋಧ್ ಘಾಟ್ನಲ್ಲಿ ಅಂತ್ಯ ಸಂಸ್ಕಾರಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳಾಗಿದೆ. ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ರಾಜ್ಯದ ಪ್ರಮುಖ ನಾಯಕರು, ಪಕ್ಷಾತೀತವಾಗಿ ಎಲ್ಲ ನಾಯಕರು ಹೋಗಿದ್ದಾರೆ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗುವುದಕ್ಕೆ. ಸದ್ಯಕ್ಕೆ ಅಂತಿಮ ಯಾತ್ರೆ ಸಾಗ್ತಾ ಇದೆ. ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅಂತ್ಯಕ್ರಿಯೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆಗ್ತಾ ಇದೆ. ಬಡ ರಾಷ್ಟ್ರ ಎನ್ನುವ ಹಣೆಪಟ್ಟಿ ಕಟ್ಟಿಕೊಂಡಂತ ನಮ್ಮ ದೇಶಕ್ಕೆ ಸಂಪತ್ಭರಿತವಾಗಿರ್ತಕ್ಕಂಥ ರಾಷ್ಟ್ರಗಳ ಸಾಲಿನಲ್ಲಿ ತೆಗೆದುಕೊಂಡು ಬಂದು 5ನೇ ರ್ಯಾಂಕಿಗೆ ಎತ್ತರಿಸಿರ್ತಕ್ಕಂಥ ಕೀರ್ತಿ ಮನಮೋಹನ್ ಸಿಂಗ್ ಸೇರಿದಂತೆ ರಾಜ್ಯದ ಪ್ರಮುಖ ನಾಯಕರು, ಪಕ್ಷಾತೀತವಾಗಿ ಎಲ್ಲ ನಾಯಕರು ಹೋಗಿದ್ದಾರೆ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗುವುದಕ್ಕೆ. ಸದ್ಯಕ್ಕೆ ಅಂತಿಮ ಯಾತ್ರೆ ಸಾಗ್ತಾ ಇದೆ. ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅಂತ್ಯಕ್ರಿಯೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆಗ್ತಾ ಇದೆ. ಬಡ ರಾಷ್ಟ್ರ ಎನ್ನುವ ಹಣೆಪಟ್ಟಿ ಕಟ್ಟಿಕೊಂಡಂತ ನಮ್ಮ ದೇಶಕ್ಕೆ ಸಂಪತ್ಭರಿತವಾಗಿರ್ತಕ್ಕಂಥ ರಾಷ್ಟ್ರಗಳ ಸಾಲಿನಲ್ಲಿ ತೆಗೆದುಕೊಂಡು ಬಂದು 5ನೇ ರ್ಯಾಂಕಿಗೆ ಎತ್ತರಿಸಿರ್ತಕ್ಕಂಥ ಕೀರ್ತಿ ಮನಮೋಹನ್ ಸಿಂಗ್ ರವ್ರದ್ದು. ಬಡವರ ಬಗ್ಗೆ ವಿಶೇಷ ಕಾಳಜಿ ಇಟ್ಟಂತ ಮನಮೋಹನ್ ಸಿಂಗ್ ರವರು ವಿಶೇಷವಾಗಿ ರೈಟ್ ಟು ವರ್ಕ್, ರೈಟ್ ಟು ಫುಡ್, ರೈಟ್ ಟು ಎಜುಕೇಷನ್, ರೈಟ್ ಟು ಇನ್ಫಾರ್ಮೇಶನ್ ಅನ್ನುವಂಥ ಕಾನೂನುಗಳನ್ನು ನೀಡೋದರ ಮೂಲಕ ದೇಶದ ಜನರನ್ನ ಅಧಿಕಾರಸ್ಥರನ್ನಾಗಿ ಮಾಡಿರ್ತಕ್ಕಂಥ ಬಹುದೊಡ್ಡ ಕೀರ್ತಿ ಮನಮೋಹನ್ ಸಿಂಗ್ ರವ್ರದ್ದು. ನಮ್ಮ ದೇಶದಲ್ಲಿ ಮನಮೋಹನ್ ಸಿಂಗ್ರು ಅಧಿಕಾರ ವಹಿಸಿಕೊಂಡಾಗ 18 ಕೋಟಿ ಮಾತ್ರ ಮಧ್ಯಮ ವರ್ಗದವರಿದ್ದರು. ಆ ಸಂಖ್ಯೆಯನ್ನ 36 ಕೋಟಿಗೆ ಎತ್ತರಿಸಿರ್ತಕ್ಕಂಥ ಕೀರ್ತಿ ಯಾರಿಗಾದರೂ ಸಲ್ಲಬೇಕಾಗಿದ್ರೆ ಮನಮೋಹನ್ ಸಿಂಗ್ರಿಗೆ ಸಲ್ಲುತ್ತೆ. ಅಂತ ಅನಗ್ಯ ರತ್ನ ಇವತ್ತು ನಮ್ಮನ್ನ ಬಿಟ್ಟು ಹೋಗಿದೆ. ಮನಮೋಹನ್ ಸಿಂಗ್ರ ಅಗಲಕ್ಕೆ ಎಚ್.ಕೆ. ಪಾಟೀಲ್ ಮಾತನಾಡ್ತಾ ಇದ್ರು. ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರು ಮಾಡಿರುವಂತಹ ಕೆಲಸಗಳು ಯಾವ ರೀತಿಯಾಗಿ ಇನ್ನೂ ಕೂಡ ಹಸಿರಾಗಿದೆ ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇದ್ರು. ಆ ಮೂಲಕವಾಗಿ ಸಂತಾಪವನ್ನ ಸೂಚಿಸ್ತಾ ಇದ್ರು, ನೆನಪು ಮಾಡಿಕೊಳ್ತಾ ಇದ್ರು ಮನಮೋಹನ್ ಸಿಂಗ್ ಅವರನ್ನ. ಸದ್ಯಕ್ಕೆ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರ ಪಾರ್ಥಿವದ ಅಂತಿಮ ಯಾತ್ರೆ ಸಾಗ್ತಾ ಇರುವಂತಹ ದೃಶ್ಯಗಳಿದು. ಅಂತಿಮ ಯಾತ್ರೆ ಆರಂಭ ಆಗಿದೆ. ಇದಕ್ಕಿಂತ ಮೊದಲಿಗೆ ಎಐಸಿಸಿ ಕಚೇರಿಯಲ್ಲಿ ಅಂತಿಮ ನಮನವನ್ನ ಎಲ್ಲ ನಾಯಕರು ಸಲ್ಲಿಸಿದ್ರು. ಕೇಂದ್ರ ರಾಜ್ಯ ಕಾರ್ಯಕರ್ತರಿಂದ ಮನಮೋಹನ್ ಸಿಂಗ್ ಅಂತಿಮ ದರ್ಶನ ಆಯಿತು. ಮತ್ತೊಂದು ಭಾಗದಲ್ಲಿ ನಿಗಮ್ ಬೋಧ್ ಘಾಟ್ನಲ್ಲಿ ಅಂತ್ಯಕ್ರಿಯೆಗೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಯಮುನೆಯ ನಿಗಮ್ ಬೋಧ್ ಘಾಟ್ನಲ್ಲಿ ಅಂತ್ಯ ಸಂಸ್ಕಾರ ನೆರವೇರಲಿದೆ. ಇಡೀ ದೇಶದಲ್ಲೇ ಒಂದು ದೊಡ್ಡ ಸಾಕ್ಷಿ ಗುಡ್ಡೆಯನ್ನ ಬಿಟ್ಟೋಗಿದ್ದಾರೆ. ಯಾವುದೇ ಅವರ ಅವಧಿಯಲ್ಲಿ ಸಾರ್ವಜನಿಕರಿಗೆ ಎಲ್ಲರ ಬದುಕಿಗೆ ಸಹಾಯ ಮಾಡಿದಾಗ
ಸಂವಿಧಾನದ ಮತ್ತು ಕಾನೂನಿನ ರಕ್ಷಣೆಯನ್ನು ಕೊಟ್ಟು ಮಾಡಿದ್ದಾರೆ. ಅರಣ್ಯ ಕಾಯ್ದೆ ಯಾರು ಕೂಡ ಅದರ ಬಗ್ಗೆ ಆಲೋಚನೆ ಮಾಡಿರಲಿಲ್ಲ. ಉದ್ಯೋಗ ಖಾತ್ರಿ ಯಾರು ಯೋಚನೆ ಮಾಡಿರಲಿಲ್ಲ. ಫುಡ್ ಸೆಕ್ಯೂರಿಟಿ ಆಕ್ಟ್, ಆಹಾರ ಬದ್ಧತೆ, ವಿದ್ಯಾ ಕ್ಷೇತ್ರದಲ್ಲಿ, ಟ್ರಾನ್ಸ್ಪರೆನ್ಸಿ ಆಕ್ಟ್ ಅಲ್ಲಿ ಎಲ್ಲದರಲ್ಲೂ ಕೂಡ ಯಾವುದೇ ಆಗಲಿ. ಆಮೇಲೆ ಎಕನಾಮಿಕ್ಸ್, ಲೈಸೆನ್ಸ್ ರಾಜ್ಯನ ತೆಗೆದಿದ್ದಂತ ವಿಚಾರ. ಆಮೇಲೆ ನಮ್ಮ ಆರೋಗ್ಯ ವಿಚಾರದಲ್ಲಿ ಈ ಒಂದು ಆಶಾ ಕಾರ್ಯಕರ್ತರಿಗೆ ಒಂದು ದೊಡ್ಡ ಶಕ್ತಿ ಕೊಟ್ಟು ಮನೆಗೆ ತಾಯಂದಿರಿಗೆಲ್ಲ ಆರೋಗ್ಯನ ರಕ್ಷಣೆ ಮಾಡುವಂತ ವಿಚಾರದಲ್ಲಿ. ಹೀಗೆ ನೀವು ಯಾವುದೇ ತೆಗೆದುಕೊಳ್ಳಿ, ಕಾನೂನು ಅಡಿಯಲ್ಲೇ ಅವರು ಒಂದು ಸಂವಿಧಾನದ ರಕ್ಷಣೆಯನ್ನ ಕೊಟ್ಕೊಂಡು ಬಂದಿದ್ದಾರೆ. ಸೊ ಅಂತ ನಾಯಕರನ್ನ ಇವತ್ತು ನಾವು ಕಳ್ಕೊಂಡಿದ್ದೇವೆ. 92 ವರ್ಷ ಆಗಿದೆ. ಅವರು ಸತ್ತಿರಬಹುದು, ಬಟ್ ಅವರ ಕಾರ್ಯಕ್ರಮಗಳು ಅವ್ರನ್ನ ಜೀವಂತವಾಗಿ ಇಡ್ತದೆ. ಅವರು ಫೈನಾನ್ಸ್ ಮಿನಿಸ್ಟರ್ ಆದಾಗಿಂದ ಹಿಡಿದು ಇಲ್ಲಿವರೆಗೂ ಕೊನೆಯವರೆಗೂ ಕೂಡ ಈ ದೇಶದ ಆರ್ಥಿಕತೆಯನ್ನ ಸುಭದ್ರವಾಗಿ ಇಟ್ಟದನ್ನ ನಾವು ಯಾರು ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಸ್ಥಿತಿಗೆ ಇವತ್ತೊಂದು ಬಲವಾದಂಥ ಒಂದು ಅಡಿಪಾಯವನ್ನು ಹಾಕಿದಂಥವ್ರು. ಇವತ್ತು ನಾವು ಜಾಗತಿಕ ಮಟ್ಟದಲ್ಲಿ 5th ಲಾರ್ಜೆಸ್ಟ್ ಎಕಾನಮಿ ಇದ್ದೀವಿ. ಇನ್ನು ಒಂದು ವರ್ಷದಲ್ಲಿ ನಾವು 4ನೇ ಲಾರ್ಜೆಸ್ಟ್ ಎಕಾನಮಿ ಆಗ್ತೀವಿ. 2032ರಲ್ಲಿ ನಾವು 3rd ಲಾರ್ಜೆಸ್ಟ್ ಎಕಾನಮಿ ಇನ್ ದ ವರ್ಲ್ಡ್ ಆಗ್ತೀವಿ. ಇದಕ್ಕೆಲ್ಲದಕ್ಕೂ ಕೂಡ ಕಾರಣ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಈ ಜಾಗತೀಕರಣದ ಸಮಯದಲ್ಲಿ ಇವತ್ತು ಸಹ ಓಪನ್ ಮಾರ್ಕೆಟ್ಗೆ ಇದು ಮಾಡಿಕೊಟ್ಟು ಒಂದು ಶ್ರೇಷ್ಠವಾದಂಥ ಆರ್ಥಿಕ ಒಂದು ಅಡಿಪಾಯನ ಹಾಕಿ ನಮ್ಮ ದೇಶವ ಇವತ್ತು ಸಹ ಏನು ಅಭಿವೃದ್ಧಿ ಹೊಂದಿದಂಥ ರಾಷ್ಟ್ರ ಆಗ್ತಾ ಇದೆ. ಇವತ್ತು ವಿಶ್ವದಲ್ಲೇ 5ನೇ ಗ್ಲೋಬಲ್ ಎಕನಾಮಿಕ್ ಪವರ್ ಆಗಿದೆ. ಇದೆಲ್ಲದಕ್ಕೂ ಕೂಡ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಕಾರಣ. ಇಡೀ ವಿಶ್ವ ತತ್ತರಿಸಿ ಹೋದಂಥ ಸಂದರ್ಭದಲ್ಲಿ ಭಾರತ ದೇಶಕ್ಕೆ ಅವರು ಒಂದು ಆರ್ಥಿಕ ಶಕ್ತಿಯನ್ನಿಟ್ಟರು ತಮ್ಮ ಪಾಲಿಸೀಸ್ ಮುಖಾಂತರ. ಅದಲ್ಲದೆ ಇವತ್ತು ಅನೇಕ ಜನಪರವಾದಂತಹ ಕಾರ್ಯಕ್ರಮಗಳನ್ನು ಕೂಡ ಮಹಾತ್ಮ ಗಾಂಧಿ ರೋಜ್ಗಾರ್ ಯೋಜನೆಯನ್ನು ಸ್ಥಳೀಯವಾಗಿ ಉದ್ಯೋಗ ಸಿಗಬೇಕು ಅಂತೇಳಿ, ರೈಟ್ ಟು ಎಜುಕೇಷನ್, ರೈಟ್ ಟು ಇನ್ಫಾರ್ಮೇಷನ್ ಆಕ್ಟ್ ಮತ್ತು ಪ್ರಮುಖವಾಗಿ ಫುಡ್ ಸೆಕ್ಯೂರಿಟಿ ಆಕ್ಟ್. ಹೀಗೆ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಒಬ್ಬ ಸರಳ, ಸಜ್ಜನ, ಮೇಧಾವಿ, ಮಿತಿಭಾಷಿ ಪ್ರಧಾನಮಂತ್ರಿ ಆಗಿದ್ರು. ಇವತ್ತು ಭಾರತ ದೇಶ ಎಂದಿಗೂ ಕೂಡ ಅವ್ರನ್ನ ಜನತೆ ನಾವೆಂದಿಗೂ ಕೂಡ ಅವ್ರನ್ನ ನೆನಪು ಹಾರಲಿಕ್ಕೆ ಸಾಧ್ಯ ಇಲ್ಲ. ಇವತ್ತೊಂದು ದಿವಸ ಭವ್ಯವಾದಂತಹ ಭಾರತ ನಿರ್ಮಾಣಕ್ಕೆ ಇವತ್ತು ಅಡಿಪಾಯವನ್ನು ಹಾಕಿದಂಥವರು, ಅದಕ್ಕೆ ಕಾರಣಕರ್ತರು ಡಾಕ್ಟರ್ ಮನಮೋಹನ್ ಸಿಂಗ್ ಅವರು. ಅವ್ರನ್ನ ಕಳ್ಕೊಂಡು ಇವತ್ತೊಂದು ದಿವಸ ನಮ್ಮ ದೇಶ ಬಡವಾಗಿದೆ. ಅವರ ಆತ್ಮಕ್ಕೆ ದೇವರು ಚಿರಶಾಂತಿಯನ್ನು ನೀಡಲಿ, ಅವ್ರ ಕುಟುಂಬ ವರ್ಗಕ್ಕೆ ಅವರ ಒಂದು ಅಗಲಕ್ಕೆ ನೋವನ್ನು ಭರಿಸುವಂಥ ಶಕ್ತಿಯನ್ನು ನೀಡಲಿ ಅಂತ ಹೇಳಿ ಪ್ರಾರ್ಥಿಸ್ತಾರೆ. ಓಕೆ ಸರ್. ರಾಜ್ಯ ಪ್ರಮುಖ ನಾಯಕರು ಅಂತಿಮ ಯಾತ್ರೆಯಲ್ಲಿ ಭಾಗಿಯಾಗಿರುವುದು. ಎಚ್ ಕೆ ಪಾಟೀಲ್, ಡಿ ಕೆ ಶಿವಕುಮಾರ್, ಎಂ ಬಿ ಪಾಟೀಲ್ ಎಲ್ಲ ಪ್ರಮುಖ ನಾಯಕರು ಮಾತನಾಡ್ತಾ ಇದ್ರು ದೆಹಲಿಯಲ್ಲಿ. has definitely put the country to loss. He was a very simple, dedicated, committed person. He never dreamt that he would be the Union Finance Minister or the Prime Minister of this country. But Srimati Sonia Gandhi ji had tremendous confidence in him. The country required many challenges to face, and he thought of privatization, liberalization and globalization. A lot of opposition came from the left thinkers. Where is Manmohan Singh leading the country to? But today he has proved that only these three things has brought India as the 3rd largest economy on the map of the world. We should be proud of him. His
dedication, commitment. We will always remember Manmohan Singh ಅವರು ಒಂದು ಮಹಾನ್ ದೊಡ್ಡ ರಾಜ್ಯ ಪ್ರಮುಖ ನಾಯಕರು ಮನಮೋಹನ್ ಸಿಂಗ್ ಅವರ ಕೆಲಸಗಳನ್ನ ಹಾಡಿ ಹೊಗಳ್ತಾ ಇದ್ದಾರೆ. ದೇಶಕ್ಕೆ ಅವರು ಕೊಟ್ಟಂತ ಕೊಡುಗೆ ಯಾವ ರೀತಿಯಾಗಿದೆ, ಅವರು ಕೊಟ್ಟಂತ ಕೊಡುಗೆ ಯೋಜನೆಗಳಿಂದ ದೇಶ ಯಾವ ರೀತಿಯಾಗಿ ಉನ್ನತ ಮಟ್ಟಕ್ಕೆ ಏರ್ತು, ಅದರಲ್ಲೂ ಕೂಡ ಪ್ರಮುಖವಾಗಿ ಆರ್ಥಿಕ ವಲಯದಲ್ಲಿ ಒಂದು ದೊಡ್ಡ ಕ್ರಾಂತಿಯನ್ನೇ ಮನಮೋಹನ್ ಸಿಂಗ್ ಮಾಡಿ ಹೋಗಿದ್ದಾರೆ. ಅದರ ಪ್ರತಿಫಲವನ್ನ ನಾವು ಈಗ ಅನುಭವಿಸ್ತಾ ಇದ್ದೀವಿ ಅನ್ನುವಂಥ ಮಾತುಗಳನ್ನು ರಾಜ್ಯ ನಾಯಕರು, ಇಡೀ ರಾಷ್ಟ್ರದ ನಾಯಕರು ನೆನೆಸಿಕೊಳ್ತಾ ಇದ್ದಾರೆ. ಮನಮೋಹನ್ ಸಿಂಗ್ ಅವರು ಮಾಡಿರುವಂತಹ ಕೆಲಸಗಳನ್ನು, ಅವರ ಕೆಲಸಗಳ ಮೂಲಕವಾಗಿ ಪ್ರಪಂಚ ಇರೋವರೆಗೂ ಕೂಡ ಅವರು ಜನಮಾನಸದಲ್ಲಿ ಅಜರಾಮರವಾಗಿರ್ತಾರೆ ಅನ್ನುವಂಥ ಸಂತಾಪದ ನುಡಿಗಳನ್ನ ಹೇಳ್ತಾ ಇದ್ದಾರೆ ಎಲ್ಲ ನಾಯಕರು. ದೆಹಲಿಯ ಪ್ರಮುಖ ಬೀದಿಗಳಲ್ಲಿ, ಪ್ರಮುಖ ರಸ್ತೆಗಳಲ್ಲಿ ಈಗ ಅಂತಿಮ ಯಾತ್ರೆ ಸಾಗ್ತಾ ಇದೆ. ಟೈಟ್ ಸೆಕ್ಯೂರಿಟಿ ಇದೆ. ವಿವಿಐಪಿಗಳು, ದೇಶದ ಬೇರೆ ಬೇರೆ ಜಿಲ್ಲೆಯ, ಬೇರೆ ಬೇರೆ ರಾಜ್ಯದ ಪ್ರಮುಖ ಎಲ್ಲ ನಾಯಕರು ಪಕ್ಷಾತೀತವಾಗಿ ಭಾಗವಹಿಸಿರೋದು ಅಂತಿಮ ಯಾತ್ರೆಯಲ್ಲಿ. ಇಲ್ಲಿಂದ ಯಾತ್ರೆ ಸಾಗಿ ಯಮುನೆಯ ನಿಗಂಬೋಧ್ ಘಾಟ್ನಲ್ಲಿ ಅಂತ್ಯ ಸಂಸ್ಕಾರವನ್ನು ಮಾಡಲಾಗುತ್ತೆ. ಈಗ ನೇರ ಪ್ರಸಾರದ ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೀವಿ. ಲೈವ್ ದೃಶ್ಯಗಳಿದು. ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಅಂತಿಮ ಯಾತ್ರೆಯ ನೇರ ಪ್ರಸಾರದ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ ನಮ್ಮ ಸ್ಕ್ರೀನ್ ಮೇಲೆ. ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ, ಪಕ್ಷದ ಕಾರ್ಯಕರ್ತರಿದ್ದಾರೆ, ಅವರ ಅಭಿಮಾನಿಗಳಿದ್ದಾರೆ, ರಾಜಕೀಯ ಗಣ್ಯಮಾನ್ಯರು ಎಲ್ಲರೂ ಕೂಡ ಅಂತಿಮ ಯಾತ್ರೆಯಲ್ಲಿ ಭಾಗವಹಿಸಿರುವಂತಹ ನೇರ ಪ್ರಸಾರದ ದೃಶ್ಯಗಳು. ಕೇಂದ್ರ ರಾಜ್ಯ ಕಾರ್ಯಕರ್ತರು ಸಿಂಗ್ ಅವರ ಅಂತಿಮ ದರ್ಶನವನ್ನು ಪಡೆದುಕೊಂಡರು. ಎಐಸಿಸಿ ಕಚೇರಿಯಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಬೆಳಗ್ಗೆಯಿಂದ ಇಲ್ಲಿವರೆಗೆ. ಕಚೇರಿಯಲ್ಲಿ ಅಂತಿಮ ದರ್ಶನದ ನಂತರದಲ್ಲಿ ಈಗ ಅಂತಿಮ ಯಾತ್ರೆ ಸಾಗ್ತಾ ಇರುವಂತಹ ದೃಶ್ಯ ಇದೆ. ನಿಗಂಬೋಧ್ ಘಾಟ್ನಲ್ಲಿ ಅಂತ್ಯಕ್ರಿಯೆಗೆ ಎಲ್ಲಾ ರೀತಿಯ ಸಿದ್ಧತೆಗಳಾಗಿದೆ. ನಿವಾರಣೆ ಮಾಡಲಿಕ್ಕೆ, ರಾಜ್ಯಾಂಗದ ಆಶಯಗಳನ್ನು ಜಾರಿ ಮಾಡಲಿಕ್ಕೆ, ರಾಜ್ಯಾಂಗದ ನಿರ್ದೇಶನ ತತ್ವಗಳನ್ನು ಚಾಚೂ ತಪ್ಪದೆ ಅವರು ಜಾರಿ ಮಾಡಿ ಇಡೀ ದೇಶವನ್ನು ಹೇಗೆ ಸಮೃದ್ಧ ಭಾರತವಾಗಿ ಕಟ್ಟಬೇಕು ಅಂತಕ್ಕಂಥ ಸಂವಿಧಾನದ ಆಶಯ ಇತ್ತು. ಬಾಬಾ ಸಾಹೇಬ್ ಅಂಬೇಡ್ಕರ್ ಆಶಯ ಇತ್ತು. ಸ್ವಾತಂತ್ರ್ಯದ ಉದ್ದೇಶಗಳಿದ್ದು ಅವೆಲ್ಲವನ್ನ ನಿಜ ರೂಪದಲ್ಲಿ, ಅರ್ಥಾತ್ ಒಬ್ಬ ಪ್ರಧಾನಮಂತ್ರಿಯಾಗಿ ಅವರು ಜಾರಿಗೊಳಿಸಿದ್ದಾರೆ. ದೇಶದ ಮೂಲೆ ಮೂಲೆಯಲ್ಲಿ ಜನ ಅವರನ್ನು ಸ್ಮರಿಸಿಕೊಳ್ಳುವಂತೆ ಮಾಡಿದರೆ, ಯಾವ ಬಡವನು ಒಟ್ಟಿಗೆ ಅನ್ನ ಇಲ್ಲ ಅಂದೇನೆ, ಗ್ರಾಮೀಣ ಪ್ರದೇಶದ ಬಡವರು ನನಗೆ ಉದ್ಯೋಗ ಇಲ್ಲದೇನೆ, ನನ್ನ ಜೀವನ ಹಾಳಾಗ್ತದೆ ಅಂತ ಅವಕಾಶ ಕೊಡದೇನೆ, ರೈಟ್ ಟು ಲಿವ್ ಅಂಡ್ ರೈಟ್ ಟು ವರ್ಕ್ ವಿಷಯಗಳನ್ನು ಫಂಡಮೆಂಟಲ್ ರೈಟ್ ಆಗಿ ಸಂವಿಧಾನಕ್ಕೆ ತಿದ್ದುಪಡಿ ತರತಕ್ಕಂಥದ್ದು, ಆಡಳಿತದ ಪಾರದರ್ಶಿಕೆ ತಂದು ದೇಶದ ಪ್ರತಿಯೊಬ್ಬ ಪ್ರಜೆಯು ಆಡಳಿತಕ್ಕೆ ಸೂಕ್ಷ್ಮ ನಿರ್ಧಾರಗಳನ್ನು ಗೊತ್ತಾಗಬೇಕು ಅಂತ ಹೇಳಿ ರೈಟ್ ಟು ಇನ್ಫಾರ್ಮೇಷನ್ ಅಂತ ಅತ್ಯಂತ ಪಾರದರ್ಶಕವಾದಂಥ ಆಡಳಿತ ಕಾಯ್ದೆಯನ್ನು ಜಾರಿ ಮಾಡಿದ್ರು. ಮತ್ತು ಬಡ ಮಕ್ಕಳು ಪ್ರತಿಷ್ಠಿತ ಶಾಲೆಗಳಲ್ಲಿ ಓದಬೇಕು ಅಂತ ಹೇಳಿ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಮೂಲಭೂತ ಹಕ್ಕನ್ನಾಗಿ ಮಾಡೋದ್ರ ಮುಖಾಂತರ ರೈಟ್ ಟು ಎಜುಕೇಷನ್ ಕಾಯ್ದೆಯನ್ನು ತಂದರು. ಇವೆಲ್ಲವನ್ನು ನೋಡಿದಾಗ ಈ ಭಾರತದ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ, ಸಂವಿಧಾನದಲ್ಲಿ ಅಚಲವಾದಂಥ ನಂಬಿಕೆ, ವಿಶ್ವಾಸ, ಬದ್ಧತೆ ಇಟ್ಟು ದೇಶವನ್ನು ಪ್ರಗತಿ ಪಥದಲ್ಲಿ ಮುನ್ನಡೆಯುವಂತೆ ಮಾಡಿದಂಥ ಮಹಾನ್ ಚಿಂತಕ, ಒಬ್ಬ ಸಾಧಕ, ಸಂತಕನಂತೆ ಬದುಕಿ ರಾಷ್ಟ್ರವೇ ಸ್ಮರಿಸಿಕೊಳ್ತಕ್ಕಂಥ ಕಾರ್ಯವನ್ನು ಎಸಗಿದರೆ. ಅವರೊಬ್ಬ ಮಹಾನ್ ರಾಷ್ಟ್ರಪ್ರೇಮಿ ಮತ್ತು ದೇಶದ ಸಮಸ್ತ ಜನರಿಗೆ ಸಮಾನ ಸಮತೆ ಮತ್ತು ಸಮಾನ ಅವಕಾಶಗಳನ್ನು ಕೊಡಲಿಕ್ಕೆ ತನ್ನ ಅಧಿಕಾರವನ್ನು ಸಮರ್ಪಣಾ ಭಾವನೆಯಲ್ಲಿ ಮಾಡಿ ಅತ್ಯಂತ ಸರಳವಾಗಿ, ಮಿತಭಾಷಿಯಾಗಿ ಅವರು ಜೀವನವನ್ನು ನಡೆಸಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಜೊತೆಗೆ ನಾನು ಅನೇಕ ಬಾರಿ ಅವರನ್ನು ಭೇಟಿ ಮಾಡಿದಾಗ ಒಂದು ಮುಗ್ಧ ಮನಸ್ಸಿನ ಮಗುವಿನ ಜೊತೆಗೆ ಸಂಭಾಷಣೆ ಮಾಡದಂತೆ ಅವರ ಮಾತುಗಳು ನಡೆಯಿತು. ಹೆಚ್ಚು ವಿದ್ಯಾವಂತರು, ಆಳವಾಗಿ ಅಧ್ಯಯನ ಮಾಡುವರು,
ಕಡಿಮೆ ಮಾತಾಡ್ತಾರೆ ಅನ್ನೋದಕ್ಕೆ ಮನಮೋಹನ್ ಸಿಂಗ್ ಅವರು ಉದಾಹರಣೆ ಆಗಿದ್ರು. ತಮ್ಮ ನಿಲುವುಗಳ ಮುಖಾಂತರ ಅಣುಶಾಸ್ತ್ರವನ್ನು ಅಮೆರಿಕ ಜೊತೆಯಲ್ಲಿ ಒಪ್ಪಂದ ಮಾಡುವುದರ ಮುಖಾಂತರ ಮುತ್ಸದ್ದಿತನವನ್ನು ತೋರಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.